ಹಲೋ ಫ್ರೆಂಡ್ಸ್, ನಾವು ಇವತ್ತು 2022 ಟಿ ಇ ಟಿ ಪೇಪರ್ 1ರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆದ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಫಸ್ಟ್ ರೀಡ್ ದ ಗಿವನ್ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಕ್ವಶನ್ ನಂಬರ್ 31 to 38 ಸೀರಿಯಲ್ ನಂಬರ್. ಸೊ 31ರಿಂದ 38ರವರೆಗಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿಬೇಕು. ಈ ಪ್ಯಾರಾಗ್ರಾಫ್ಗಳನ್ನು ಓದ್ಕೊಂಡು ನೋಡಿ. ಈ ಪ್ಯಾರಾಗ್ರಾಫನ್ನು ಕಂಪ್ಲೀಟಾಗಿ ಈ ಸ್ಟೋರಿಯನ್ನು ಮನಸ್ಸಲ್ಲಿ ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ಫಸ್ಟ್ ಕ್ವಶನ್ 31st. ಸ್ಕೂಪಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ he, first one, was fed less, second one, was ill treated by his fellow dogs, third one, hoped to have something better than what he had, fourth one, wanted to see the world. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. 32ನೇ ಪ್ರಶ್ನೆ. ಸ್ಕೂಪಿ ಟರ್ನ್ಡ್ ಸ್ಟೌಟ್ ಇನ್ ಅ ಫ್ಯೂ ಡೇಸ್ ಆ್ಯಸ್ he, first one, grabbed the other's dog's food, second one, was fed well by the owner, third one, came away from the small town, fourth one, ate the delicious leftovers every day. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 33ನೇ ಪ್ರಶ್ನೆ. ಸ್ಕೂಪಿ ರ್ಯಾನ್ ಬ್ಯಾಕ್ ಟು ಹಿಸ್ ಹೋಮ್ ಟೌನ್ ಬಿಕಾಸ್, ಫಸ್ಟ್ ಒನ್, he remembered his fellow dogs, second one, he couldn't get food in the city, third one, the pet dogs of his house owner wounded him, fourth one, the owner threw him away. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. 34ನೇ ಪ್ರಶ್ನೆ. ಸ್ಕೂಪೀಸ್ ಫ್ರೆಂಡ್ಸ್, ಫಸ್ಟ್ ಒನ್, laughed at his mockingly, second one, welcomed him, third one, did not welcome him, fourth one, felt pity for his condition. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. 35ನೇ ಪ್ರಶ್ನೆ. At the end, Scoopy said sorry to his friends because, first one, they forced him to ask sorry, second one, he felt ashamed of his fault, third one, it was an usual habit of Scoopy, fourth one, it gave him pleasure. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. 36 question number. Scoopy ate the delicious leftovers every day. The adjective in the given sentence is, first one, Scoopy, second one, leftovers, third one, ate, fourth one, delicious. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚು ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಎಲ್ಲ ತರಗತಿಗಳು ಈ ಚಾನಲ್ನಲ್ಲಿ ಲಭ್ಯ ಇದೆ. ಸೊ ನೀವು ಅಲ್ಲಿ ಹೋಗಿ ಡೀಟೇಲಾಗಿ ಇವುಗಳ ಬಗ್ಗೆ ಅಧ್ಯಯನ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ 37. ಒನ್ ವರ್ಡ್ ಫ್ರಾಮ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಫ್ಯಾಟ್ ಆ್ಯಂಡ್ ಸಾಲಿಡ್ ಲುಕಿಂಗ್ ಎಸ್ಪೆಷಲಿ ಅರೌಂಡ್ ದ ವೆಸ್ಟ್ ಈಸ್, ಫಸ್ಟ್ ಒನ್, ಡಂಪ್, ಸೆಕೆಂಡ್ ಒನ್, ಸ್ಟಡ್, ಥರ್ಡ್ ಒನ್, ಫ್ಲೆಶ್, ಫೋರ್ತ್ ಒನ್, ಶಾರ್ಪ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. 38ನೇ ಪ್ರಶ್ನೆ. The opposite of satisfied is, first one, dissatisfied, second one, missatisfied, third one, irsatisfied, fourth one, insatisfied. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ನೆಕ್ಸ್ಟ್ ನೋಡಿ, ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 39 to 45, ಸೀರಿಯಲ್ ನಂಬರ್ 39 to 45 ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡಬೇಕು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪೋಯಮನ್ನು ಓದ್ಕೊಂಡು. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ. 39 ಕ್ವಶನ್ ನಂಬರ್. ಅಕಾರ್ಡಿಂಗ್ ಟು ಪೋಯೆಟ್, ಲೈಫ್ ಈಸ್ ಮೀನಿಂಗ್ಫುಲ್ ವೆನ್, ಫಸ್ಟ್ ಒನ್, ಮ್ಯಾನ್ ಈಸ್ ಏಬಲ್ ಟು ಕಾಂಟ್ರಿಬ್ಯೂಟ್ ಟು ಸೊಸೈಟಿ, second one, we live a hard life with responsibilities,
Third one, the quantity of life is more significant than its duration. Fourth one, life is lived with easy. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಪ್ರಶ್ನೆ ಕ್ರಮ ಸಂಖ್ಯೆ 40. ದ ಮೇನ್ ಐಡಿಯಾ ಆಫ್ ಗಿವನ್ ಪೋಯಮ್ ಈಸ್ ಅಬೌಟ್. ಫಸ್ಟ್ ಒನ್, ದ ಗ್ರೋತ್ ಆಫ್ ಆ್ಯನ್ ಓಕ್ ಟ್ರೀ. ಸೆಕೆಂಡ್ ಒನ್, ಮೇಕಿಂಗ್ ಮ್ಯಾನ್ ಬೆಟರ್. ಥರ್ಡ್ ಒನ್, ದ ಬ್ಯೂಟಿ ಆಫ್ ಲಿಲ್ಲಿ. ಫೋರ್ತ್ ಒನ್, ಶಾರ್ಟ್ ಲೈಫ್ ಆಫ್ ಬ್ಯೂಟಿ ಆ್ಯಂಡ್ ಪರ್ಫೆಕ್ಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 41ನೇ ಪ್ರಶ್ನೆ. ದ ಓಕ್ ಟ್ರೀ ಎಟ್ ದ ಎಂಡ್ ಆಫ್ ಇಟ್ಸ್ ಲೈಫ್. ಫಸ್ಟ್ ಒನ್, falls and dies the same night of its bloom. Second one, looks fairer far. Third one, is a log dry, bad and sere. Fourth one, becomes the tree of the light. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. 42 question. The two objects contrasted in the poem are. First one, a man and an oak tree. Second one, an oak tree and a lily. Third one, a lily and a plant. Fourth one, a tree and a plant. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. 43ನೇ ಪ್ರಶ್ನೆ. ದ ಸ್ಟೇಟ್ಮೆಂಟ್ ವಿಚ್ ಡಸ್ ನಾಟ್ ರಿಲೇಟ್ ಟು ದ ಲಿಲ್ಲಿ ಇನ್ ದ ಪೋಯಮ್ ಈಸ್. ಫಸ್ಟ್ ಒನ್, ಇಟ್ ಡಸಂಟ್ ಗ್ರೋ ಲೈಕ್ ಅ ಟ್ರೀ. ಸೆಕೆಂಡ್ ಒನ್, ಇಟ್ ಫಾಲ್ಸ್ ಆ್ಯಂಡ್ ಡೈಸ್ ದ ಸೇಮ್ ನೈಟ್ ಆಫ್ ಇಟ್ಸ್ ಬ್ಲೂಮ್. ಥರ್ಡ್ ಒನ್, ಇಟ್ ಈಸ್ ಫೇರರ್ ಇನ್ ಮೇ. ಫೋರ್ತ್ ಒನ್, ಇಟ್ ಸ್ಟ್ಯಾಂಡ್ಸ್ ಆ್ಯಸ್ ಲಾಂಗ್ ಆ್ಯಸ್ ಆ್ಯನ್ ಓಕ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ನೆಕ್ಸ್ಟ್ 44 ಕ್ವಶನ್. ದ ಕರೆಕ್ಟ್ ರೈಮಿಂಗ್ ವರ್ಡ್ ಫಾರ್ ಲಾಗ್ ಈಸ್. ಫಸ್ಟ್ ಒನ್, ಹ್ಯೂಸ್. ಸೆಕೆಂಡ್ ಒನ್, ಬ್ಯಾಗ್. ಥರ್ಡ್ ಒನ್, ಫಾಗ್. ಫೋರ್ತ್ ಒನ್, ಡಿಗ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. 45ನೇ ಪ್ರಶ್ನೆ. and in short measures life may perfect be. Identify the preposition in the given sentence. First one, measures. Second one, and. Third one, may. Fourth one, in. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ 46. Why had you gone there? She asked. The correct punctuation for the given sentence is. First one, why had you gone there? She asked. ಎರಡು ಕಡೆ ಅಪಸ್ಟ್ರೋಫಿ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ವೈ ಹ್ಯಾಡ್ ಯು ಗಾನ್ ದೇರ್ ಅಂತ ಕ್ವಶನ್ ಮಾರ್ಕ್ ಕೊಟ್ಟು ಶಿ ಆಸ್ಕ್ಡ್ ಅಂತ ಇದೆ. ಥರ್ಡ್ ಒನ್, ವೈ ಹ್ಯಾಡ್ ಯು ಗಾನ್ ದೇರ್ ಅಂತ ಎಕ್ಸ್ಕ್ಲಮೇಟ್ರಿ ಕೊಟ್ಟು ಶಿ ಆಸ್ಕ್ಡ್ ಅಂತಿದೆ. ವೈ ಹ್ಯಾಡ್ ಯು ಗಾನ್ ದೇರ್ ಅಂತ ಕಾಮ ಕೊಟ್ಟು ಶಿ ಆಸ್ಕ್ಡ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಕ್ವಶನ್ ಇದೆಯಲ್ಲ, ಸೊ ಹಾಗಾಗಿ ಕ್ವಶನ್ ಮಾರ್ಕ್ ಕಂಪಲ್ಸರಿ ಬರುತ್ತೆ ಸೆಂಟೆನ್ಸಲ್ಲಿ. ನೆಕ್ಸ್ಟ್ 47 ಕ್ವಶನ್ ನಂಬರ್. ದ ಸೋಲ್ಜರ್ಸ್ ಆರ್ ಅ ಪ್ರೈಡ್ ಆಫ್ ನೇಷನ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್. ನೋಡಿ, ಕ್ವಶನ್ ಟ್ಯಾಗ್ಗಳ ಬಗ್ಗೆನೂ ಕೂಡ ಡೀಟೇಲಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಕೋಬೋದು. ಫಸ್ಟ್ ಒನ್, ಆರಂಟ್ ದೇ. ಸೆಕೆಂಡ್ ಒನ್, ಆರ್ ದೇ. ಥರ್ಡ್ ಒನ್, ವೆರೆಂಟ್ ದೇ. ಫೋರ್ತ್ ಒನ್, ವೇರ್ ದೇ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. 48 ಕ್ವಶನ್ ನಂಬರ್. ಇನ್ dash interesting observation, Ambedkar described dash methods of civil disobedience as grammar of anarchy. ಸೊ ಇದಕ್ಕೆ ದ ಕರೆಕ್ಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಂತ ಕೇಳಿದ್ದಾರೆ. ಇಲ್ಲಿ ಈ ಗ್ಯಾಪ್ ಕೊಟ್ಟಲ್ಲಿ ನಾವು ಸರಿಯಾದ ಆರ್ಟಿಕಲ್ಗಳನ್ನು ತುಂಬಬೇಕು. ಆಪ್ಷನ್ ನೋಡಿ. ಫಸ್ಟ್ ಒನ್, ಎ ಆ್ಯನ್. ಸೆಕೆಂಡ್ ಒನ್, ದ.
ಥರ್ಡ್ ಒನ್ ಆ್ಯಂಡ್ ದ, ಫೋರ್ತ್ ಒನ್ ಎ ಮತ್ತು ದ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಆ್ಯಂಡ್ ದ. 49 ಕ್ವಶನ್ ನಂಬರ್. ಚೂಸ್ ದ ಕರೆಕ್ಟ್ ರೆಸ್ಪಾನ್ಸಸ್. ಫಸ್ಟ್ ಒನ್ roofs, ಸೆಕೆಂಡ್ ಒನ್ cities, ಥರ್ಡ್ ಒನ್ photos, ಫೋರ್ತ್ ಒನ್ men. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 50 ಕ್ವಶನ್ ನಂಬರ್. ಫೈಂಡ್ ದ ಕರೆಕ್ಟ್ ಸೀಕ್ವೆನ್ಸಸ್ ಆಫ್ ದ ಸೆಂಟೆನ್ಸ್. ನೋಡಿ, ಇಲ್ಲಿ ಕೆಳಗಡೆ 4 ಕೊಟ್ಟಿದ್ದಾರೆ, ಅವುಗಳನ್ನು ಸರಿಯಾಗಿ ಜೋಡಿಸಿದರೆ ಸೆಂಟೆನ್ಸ್ ಆಗಬೇಕು. ಫಸ್ಟ್ ಪಿ ಏನಿದೆ, ದ ಹೌಸಸ್ ಅಂತ ಇದೆ. ಕ್ಯೂ ಆರ್ ಬಿಲ್ಟ್ ಆಫ್ ಅಂತ ಇದೆ. ಆರ್ ಏನಿದೆ, ಇನ್ ದ ಸಿಟಿ ಅಂತಿದೆ. ಎಸ್ ಏನಿದೆ, ವುಡ್ ಆ್ಯಂಡ್ ಬ್ರಿಕ್ಸ್ ಅಂತ ಇದೆ. ಸೊ ಇವು 4 ವರ್ಡ್ಗಳನ್ನು ನಾವು ಸೀರಿಯಲ್ ಪ್ರಕಾರಾಗಿ ಜೋಡಿಸ್ಬೇಕು. ಸೊ ಫಸ್ಟ್ ಆಪ್ಷನ್ಸ್ ಏನಿದೆ PQRS, ಸೆಕೆಂಡ್ ಆಪ್ಷನ್ಸ್ RQPS, ಥರ್ಡ್ ಆಪ್ಷನ್ಸ್ PRQS, ಫೋರ್ತ್ ಆಪ್ಷನ್ಸ್ PRSQ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಪಿ ಮೊದಲು ಬರುತ್ತೆ, ದ ಹೌಸಸ್. ಆರ್ ಅಂತಂದರೆ ಇನ್ ದ ಸಿಟಿ. ಕ್ಯೂ ಅಂತಂದರೆ ಆರ್ ಬಿಲ್ಟ್ ಆಫ್. ಎಸ್ ಅಂತಂದರೆ ವುಡ್ ಆ್ಯಂಡ್ ಬ್ರಿಕ್ಸ್. ಸೊ ಆಪ್ಷನ್ ನಂಬರ್ 3. ನೆಕ್ಸ್ಟ್ 51th ಕ್ವಶನ್ ನಂಬರ್. ದ ಮೇನ್ ಆಫ್ ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು. ಫಸ್ಟ್ ಒನ್ ಪ್ರೊವೈಡ್ ಕಮ್ಯುನಿಕೇಟಿವ್ competency ಆಫ್ ಲರ್ನರ್ಸ್. ಸೆಕೆಂಡ್ ಒನ್ ಫೋಕಸ್ ಆನ್ ದ ಸ್ಟ್ರಕ್ಚರ್ ಆಫ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಥರ್ಡ್ ಒನ್ emphasize the use of language as a literary language. Fourth one encourage learner to speak like native speakers of English. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. 52ನೇ ಪ್ರಶ್ನೆ. ಸ್ಟೋರಿ ಟೆಲ್ಲಿಂಗ್ ಆ್ಯಸ್ ಎ ಸ್ಟ್ರಾಟಜಿ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಏಮ್ಡ್ ಎಟ್. ಫಸ್ಟ್ ಒನ್ ಲರ್ನಿಂಗ್ ಮಾರಲ್ಸ್. ಸೆಕೆಂಡ್ ಒನ್ ಲರ್ನಿಂಗ್ ಟು ರೀಟೇಲ್ ದ ಸ್ಟೋರಿ. ಥರ್ಡ್ ಒನ್ ಎಂಗೇಜಿಂಗ್ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್. ಫೋರ್ತ್ ಒನ್ ಟೆಸ್ಟಿಂಗ್ ದ ಮೆಮೊರಿ ಆಫ್ ದ ಲರ್ನರ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. 53ನೇ ಪ್ರಶ್ನೆ. ದ ಕರೆಕ್ಟ್ ಸೆಟ್ ಆಫ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್ ಆರ್. ಫಸ್ಟ್ ಒನ್ ಗೇಮ್ಸ್, ರೋಲ್ ಪ್ಲೇಸ್, ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ಸ್. ಸೆಕೆಂಡ್ ಒನ್ ರೀಡಿಂಗ್, ರೈಟಿಂಗ್, ಡ್ರಿಲ್ ವರ್ಕ್. ಥರ್ಡ್ ಒನ್ ಗೇಮ್ಸ್, ಕಾಪಿ ರೈಟಿಂಗ್, ಡ್ರಿಲ್ ವರ್ಕ್. ಫೋರ್ತ್ ಒನ್ ರೋಲ್ ಪ್ಲೇಸ್, ಕಾಪಿ ರೈಟಿಂಗ್, ಗೇಮ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. 54ನೇ ಪ್ರಶ್ನೆ. ದ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಏಮ್ಸ್ ಟು ಇವ್ಯಾಲ್ಯೂಯೇಟ್. ಫಸ್ಟ್ ಒನ್ ಓನ್ಲಿ ದ ನಾಲೆಜ್ ಆಫ್ ದ ಚೈಲ್ಡ್. ಸೆಕೆಂಡ್ ಒನ್ ಓನ್ಲಿ ದ ರೀಸನಿಂಗ್ ಸ್ಕಿಲ್ ಆಫ್ ಚೈಲ್ಡ್. ಥರ್ಡ್ ಒನ್ ಓನ್ಲಿ ದ ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್. ಫೋರ್ತ್ ಒನ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 55th ಕ್ವಶನ್ ನಂಬರ್. ದ ಟೀಚರ್ಸ್ ರೋಲ್ ಈಸ್ ಲೆಸ್ ಡಾಮಿನೆಂಟ್ ಇನ್ ಅ. ಫಸ್ಟ್ ಒನ್ ಟೀಚರ್ ಸೆಂಟರ್ಡ್ ಮೆಥಡ್. ಸೆಕೆಂಡ್ ಒನ್ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್. ಥರ್ಡ್ ಒನ್ ಚಾಕ್ ಆ್ಯಂಡ್ ಟಾಕ್ ಮೆಥಡ್. ಫೋರ್ತ್ ಒನ್ ಲೆಕ್ಚರ್ ಮೆಥಡ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. 56ನೇ ಪ್ರಶ್ನೆ. ಸ್ಟೂಡೆಂಟ್ಸ್ ಹ್ಯಾವ್ ಅ ಕನ್ವರ್ಜೇಷನ್. ದ ಪ್ರಿನ್ಸಿಪಲ್ ಯೂಸ್ಡ್ ಹಿಯರ್ ಈಸ್. ಫಸ್ಟ್ ಒನ್ ಟು ಸ್ಪೆಂಡ್ ಟೈಮ್ ಕನ್ವರ್ಸಿಂಗ್ ವಿತ್ ಈಚ್ ಅದರ್. ಸೆಕೆಂಡ್ ಒನ್ ಟು ರಿಫ್ಲೆಕ್ಟ್ ದ ಗಿವನ್ ಟಾಸ್ಕ್. ಥರ್ಡ್ ಒನ್ ಟು ಬಿ ಎಂಗೇಜ್ಡ್ ಇನ್ ಆ್ಯನ್ ಆ್ಯಕ್ಟಿವಿಟಿ. ಫೋರ್ತ್ ಒನ್ ಲ್ಯಾಂಗ್ವೇಜ್ ಈಸ್ ಫಾರ್ ಕಮ್ಯುನಿಕೇಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 57ನೇ ಪ್ರಶ್ನೆ. ದ ಎಬಿಲಿಟಿ ಟು ಮೇಕ್ ಯೂಸ್ ಆಫ್ ಡಿಕ್ಷನರಿ, ಅಟ್ಲಾಸ್, ಥಿಸಸರಿ ಎಕ್ಸೆಟ್ರಾ ಈಸ್. ಫಸ್ಟ್ ಆಪ್ಷನ್ಸ್ ಡಿಕ್ಷನರಿ ಸ್ಕಿಲ್. ಸೆಕೆಂಡ್ ಒನ್ ರೀಡಿಂಗ್ ಸ್ಕಿಲ್. ಥರ್ಡ್ ಒನ್ ರೈಟಿಂಗ್ ಸ್ಕಿಲ್. ಫೋರ್ತ್ ಒನ್ ರೆಫರೆನ್ಸ್ ಸ್ಕಿಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4.
58ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಲೋ ಕಾಸ್ಟ್ ಟೀಚಿಂಗ್ ಏಡ್ ಫಾರ್ ಟೀಚಿಂಗ್ ಇಂಗ್ಲೀಷ್? ಫಸ್ಟ್ ಒನ್ ಆಡಿಯೋ ಟೇಪ್, ಸೆಕೆಂಡ್ ಒನ್ ವಿಡಿಯೋ ಟೇಪ್, ಥರ್ಡ್ ಒನ್ ಫಿಂಗರ್ ಪಪೆಟ್ಸ್, ಫೋರ್ತ್ ಒನ್ ಟೆಲಿವಿಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. 59ನೇ ಪ್ರಶ್ನೆ, ಇನ್ ಲ್ಯಾಂಗ್ವೇಜ್ ಟೀಚಿಂಗ್ SLA ಸ್ಟ್ಯಾಂಡ್ಸ್ ಫಾರ್? ಫಸ್ಟ್ ಒನ್ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಕ್ಟ್, ಸೆಕೆಂಡ್ ಒನ್ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ, ಥರ್ಡ್ ಒನ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈರ್ಡ್, ಫೋರ್ತ್ ಒನ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಟೆನ್ಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 60ನೇ ಪ್ರಶ್ನೆ, ಟೆಕ್ಸ್ಟ್ ಬುಕ್ ಆರ್ ಅ ವೆರಿ ಯೂಸ್ಫುಲ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಲ್ಯಾಂಗ್ವೇಜ್ ಟೀಚರ್ ಬಿಕಾಸ್? ಫಸ್ಟ್ ಒನ್ ದೇ ಆರ್ ಈಸಿಲಿ ಅವೈಲೇಬಲ್ ಆ್ಯಂಡ್ second one they are the cheapest TLM, third one they have content and exercises to engage children in language learning activities, fourth one they are very colorful with full of pictures. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಸೊ ಇಲ್ಲಿಗೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಮತ್ತು ನೆಕ್ಸ್ಟ್ ನಿಮಗೆ ಇದೇ ರೀತಿ TETಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳ ಅವಶ್ಯಕತೆ ಇದ್ದರೆ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಮತ್ತು ಹೆಚ್ಚಿನ TET ಕ್ವಶನ್ ಪೇಪರ್ಗಳ ರೆಫರೆನ್ಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.